ನಮಸ್ಕಾರ ಎಲ್ಲ ನನ್ನ ವೀಕ್ಷಕರಿಗೂ ವೆಲ್ಕಮ್ ಟು ಮೈ ಚಾನಲ್. ವ್ಲಾಗು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ. ಅದರಲ್ಲೂ ನಮ್ಮ ಹೆಣ್ಮಕ್ಳಿಗೆ ತುಂಬ ಉಪಯೋಗ ಆಗುವಂಥದ್ದು. ಇಲ್ಲೇನಂತಂದರೆ, ನಾನು ದಾರಿಲಿ ಬರಬೇಕಾದ್ರೆ ದಾರಿ ಪಕ್ಕದಲ್ಲಿ ಗಿಡ ಮರ ಬಳ್ಳಿ ಎಲ್ಲ ಬೆಳ್ಕೊಂಡಿರುತ್ತಲ್ಲ, ಅಲ್ಲಿ ನನಗೆ ಗುಲ್ಗಂಜಿ ಬಳ್ಳಿ ಸಿಕ್ತು. ಬಹುಶಃ ಅದನ್ನು ಯಾರೂ ನೋಡಿಲ್ಲ ಅಂತ ಕಾಣಿಸುತ್ತೆ. ಅದು ಯಾರ ಕಣ್ಣಿಗೂ ಬಿದ್ದಿಲ್ಲ, ಹಂಗಾಗಿ ಅದು ಅಲ್ಲೇ ಉಳ್ಕೊಂಡಿತ್ತು. ಸರಿ ಅಂತ ಹೇಳಿಬಿಟ್ಟು ಕಿತ್ಕೋಬೇಕಲ್ವ, ಕೀಳಬೇಕಾದ್ರೆ ಬರಿಗೈಯಲ್ಲಿ ಅದನ್ನು ನಾವು ಎಳ್ಕೊಬಾರ್ದು. ಯಾಕಂದರೆ ಅದರಲ್ಲಿರೋ ಗುಲ್ಗಂಜಿ ಕಾಯಿ ಇರುತ್ತಲ್ಲ, ಅದೆಲ್ಲ ಸಂಪೂರ್ಣ ಒಣಗೋಗಿರ್ತೈತೆ. ನಾವೇನಾದರೂ ಫೋರ್ಸ್ಫುಲಿ ಎಳ್ಕೊಂಡ್ರೆ ಎಲ್ಲ ಕೆಳಗೆ ಉದುರೋಗ್ತವೆ. ಹಾಗಾಗಿ ಆ ಗೊಂಚಲಿಗೆ ಬಟ್ಟೆ ಮುಚ್ಚಿ ಎಳ್ಕೋಬೇಕು. ಹಾಗಾದರೆ ಗಿಡದ ಬಳ್ಳಿದ್ದು ಅದು ಕಾಯಿ ಸಮೇತ ಬರುತ್ತೆ. ಆಮೇಲೆ ತೊಗೊಬಂದು ಮನೆಯಲ್ಲಿ ಬಿಡಿಸ್ಬೇಕು. ಇಷ್ಟೊಂದು ನನಗೆ ಗುಲ್ಗಂಜಿ ಸಿಕ್ತು ನೋಡ್ರಿ. ಅದು ಗೊಂಚಲು ಕಿತ್ತಿದ್ದು ಎಷ್ಟು ಚೆನ್ನಾಗೈತೆ. ಶೋಕೇಸಲ್ಲಿ ಅದೇ ಥರ ಸುಮ್ಮನೆ ಇಟ್ಟರು ಚೆನ್ನಾಗಿ ಕಾಣುತ್ತೆ. ಮುತ್ತು ಎಷ್ಟು ಚೆನ್ನಾಗಿ ಕಾಣ್ತೈತೆ. ಇಷ್ಟು ಗುಲ್ಗಂಜಿ ಕತೆ ಆಗಿತ್ತು. ಈ ಗುಲ್ಗಂಜಿನೆಲ್ಲ ಬಿಡಿಸ್ಕೊಂಡು ಎತ್ತಿಟ್ಕೊಂಡೆ ನಾನು. ಆಮೇಲೆ ಅದನ್ನು ಕಿತ್ಕೊಂಡ್ಬರ್ಬೇಕಾದ್ರೆ ಗಿಡದಿಂದ ನೋಡ್ರಿ ಹುಳ ಎಲ್ಲ ಸಣ್ಣ ಕೀಟ ಎಲ್ಲ ಇರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿ ತೆಗೆದಿಟ್ಟೆ. ಈಗ ಸಮ್ಮರ್ ಆಗಿರೋದ್ರಿಂದ ನಮ್ಮ ಮನೆಯವರು ಮತ್ತು ಮಕ್ಕಳು ಅವರು ಸ್ವಿಮ್ಮಿಂಗ್ ಪೂಲ್ಗೆ ಆಟ ಆಡೋಕ್ಕೆ ಹೋಗಿದ್ರು. ಇದು ಅದೊಂದು ಕ್ಲಿಪ್ ಇತ್ತು, ಹಾಕಿದೆ. ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಫಿಶ್ ಮಾರ್ಕೆಟಲ್ಲಿ ಫಿಶ್ ತೊಗೊಂಬಂದ್ವಿ. ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಬೇಗ ಹೋದರೆ ಫ್ರೆಶ್ ಆಗಿರೋ ಮೀನು ಸಿಗ್ತಾವೆ ಮತ್ತು ನಮಗೆ ಬೇಕಾಗಿರೋ ವೆರೈಟಿ ಸಿಗ್ತಾವೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಬೇಗ ಹೋಗಿ ಫಿಶ್ ತೊಗೊಂಬಂದಿದ್ರು. ಫಿಶ್ ಮಾಡಿದ್ವಿ ನಾವು ಆ ದಿನ. ಫಿಶ್ ಮಾಡಿದ ಮೇಲೆ ಸಲಾಡ್ ಬೇಕಲ್ಲ, ಸಲಾಡ್ ರೆಡಿ ಮಾಡ್ತಾಯಿದ್ದೆ. ಆದರೆ ನಾನು ಇಲ್ಲಿ ನಿಮಗೆ ತೋರಿಸ್ಬೇಕಾಗಿರೋದು ಈ ಪೀಲರ್ ಬಗ್ಗೆ. ಈ ಪೀಲರ್ನ ನಾನು ಸುಮಾರು 8-10 ವರ್ಷ ಆಯಿತು ತಗೊಂಡು. ಇದನ್ನು ಬಳ್ಳಾರಿ ಕ್ಯಾಂಟೀನ ತಗೊಂಡಿದ್ದೆ ನಾನು. ಅದಾದಮೇಲೆ ಮತ್ತೆ ಸಿಗುತ್ತೆ ಅಂತ ಹೋದಾಗ ನನಗೆ ಈ ಬ್ರ್ಯಾಂಡ್ ಸಿಗಲೇ ಇಲ್ಲ. ಯಾವುದು ಈ ಬ್ರ್ಯಾಂಡ್ ಅಂತಂದರೆ ಸ್ವಿಸ್ ಮೇಡು. ಅವಾಗಿಂದ ಒಂದು ಸ್ವಲ್ಪನೂ ರಿಪೇರಿ ಆಗಿಲ್ಲ, ಬ್ಲೇಡ್ ಮಂಡಾಗಿಲ್ಲ, ಏನು ಹೊಸ ತೊಗೊಂಡಾಗ ಹೆಂಗೆ ವರ್ಕ್ ಮಾಡ್ತಾಯಿತ್ತೋ ಹಾಗೆ ಇದೆ. ಸೊ ಅದು ಒಂದು ಸ್ಪೆಷಲ್ ವಸ್ತು ಅಂತ ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟ ಅನ್ನಿಸ್ತು, ತೋರಿಸ್ದೆ. ಹಾಗೆ ನಾನು ಕ್ರಿಸ್ಟಲ್ ಬ್ರಾಸ್ಲೆಟ್ಗಳನ್ನ ಹಾಕೋತೀನಲ್ಲ, ಆ ಬ್ರಾಸ್ಲೆಟ್ಗಳು ಅದು ರಬ್ಬರ್ ಹಾಕಿರ್ತಾರೆ ಒಳಗಡೆ. ಆ ರಬ್ಬರು ಹಾಕಿ ಅದನ್ನು ಯೂಸ್ ಮಾಡಿ ಆ ರಬ್ಬರೆಲ್ಲ ಸೌದು ಎಲ್ಲ ಕಟ್ಟಾಗಿತ್ತು. ಮತ್ತು ಒಂದು ಸರಿ ನಾನು ಕ್ರಿಸ್ಟಲ್ ಬ್ರೇಸ್ಲೆಟ್ನೆಲ್ಲ ವಾಶ್ ಮಾಡಿ ನನ್ನ ಕೈಗೆ, ನನ್ನ ರಿಸ್ಟಿಗೆ ಸೈಜ್ ಸರಿ ಹೋಗೋ ಥರ ನಾನು ಅದನ್ನು ಪೋಣಿಸ್ಕೊಂಡೆ. ಅದಾದಮೇಲೆ ಪೋಣಿಸೋಕ್ಕೆ ನಮಗೆ ಒಂದು ಥ್ರೆಡ್ ಸಿಗುತ್ತೆ, ಎಲಾಸ್ಟಿಕ್ ಥ್ರೆಡ್ಡು. ಆ ಥ್ರೆಡ್ಡಿಂದ ನಾನು ಪೋಣಿಸ್ಕೊಂಡೆ. ಇನ್ನು ಬೇಸಿಗೆ ಕಾಲ ಬಂದಿರೋದ್ರಿಂದ ಖಾರ ಕುಟ್ಟಿಸ್ಬೇಕು. ಎಲ್ಲರ ಮನೇಲಿ ಈ ಪ್ರೊಸೀಸರ್ ಅಂತೂ ಕಂಪಲ್ಸರಿ ನಡೆದೇ ಇರುತ್ತೆ ಬೇಸಿಗೆಗಾಲದಾಗ. ನಾವು ಕೂಡ ಬ್ಯಾಡಿಗೆ ಮೆಣಸಿನ್ಕಾಯಿ, ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಎರಡನ್ನೂ ಸೇರಿಸಿ ಖಾರ ಕುಟ್ಟಿಸ್ಕೊಂಡು ಬಂದಿದ್ವಿ. ಖಾರನ ಭರಣಿಲಿ ಹಾಕಿ ತುಂಬ್ತಾಯಿದ್ದೀವಿ. ಇದನ್ನು ತೋರಿಸ್ಬೇಕನ್ನೋ ಇದರಲ್ಲಿ ಏನಿದೆ ಅಂತ ನೀವು ಅನ್ಬೋದು, ಆದರೆ ಅದಲ್ಲ ವಿಷಯ. ಖಾರ ಕುಟ್ಟಿಸ್ಕೊಂಡು ಬಂದಮೇಲೆ ಅದನ್ನು ನಾವು ಪ್ರಿಸರ್ವ್ ಮಾಡಿಡೋದು ಬಹಳ ಇಂಪಾರ್ಟೆಂಟು. ಖಾರನ ಎಷ್ಟೋ ಜನ ಪ್ಲಾಸ್ಟಿಕ್ಕು ಅದು ಇದು ಹಾಕ್ತಾರೆ, ಅದು ಹಾಕಬಾರ್ದು. ಆ್ಯಕ್ಚುಲಿ ಪ್ರಾಪರ್ ಪ್ರೊಸೀಜರ್ ಅಂತಂದರೆ ಈ ಥರ ಪಿಂಗಾಣಿ ಡಬ್ಬದಲ್ಲಿ ಹಾಕಿಡಬೇಕು. ನಾವು ಪಿಂಗಾಣಿ ಡಬ್ಬನ ತೊಳೆದು ಒಣಗಿಸಿ ಬಿಸಿಲಲ್ಲಿಟ್ಟು ಬಂದೀನಿ. ಅದನ್ನು ನಾನು ಆ ಕುಟ್ಸಿರೋ ಖಾರನೆಲ್ಲ ಒಳಗಡೆ ಹಾಕಿ ಅರ್ಧ ಹಾಕಿ, ಒಂದು ನಮ್ಮ ಕಡೆ ಬೇಳೆ ಮಸಿಯೋ ಗುಂಡು ಅಂತ ಇರುತ್ತೆ, ತೆಗ್ಗುಂಡು ಅಂತೀವಿ ನಾವು ಅದನ್ನು. ಫಸ್ಟಿಗೆ ನೋಡಿದ್ರಲ್ಲ ಅದು, ಮತ್ತೆ ತೋರಿಸ್ತೀನಿ. ಇದೇ ನೋಡ್ರಿ ತೆಗ್ಗುಂಡು. ಇದನ್ನು ಬೇಳೆ ಮಸಿಯೋಕ್ಕೆ ನಾವು ಸಾರು ಮಾಡೋಕ್ಕೆ ಬಳಸ್ತೀವಿ. ಇದನ್ನು ತೊಗೊಂಡು ನಾವು ಆ ಖಾರ ತುಂಬಿದ ಮೇಲೆ ಒತ್ತಬೇಕು. ಅಂದಾಗ ಅದು ಏರೆಲ್ಲ ಹೊರಗೆ ಬಂದು ಖಾರ ಗಟ್ಟಿಯಾಗಿ ಒಳಗಡೆ ಕೂತ್ಕೊಳ್ಳುತ್ತೆ. ಇದರಿಂದ ಏರ್ ಟೈಟ್ ಅಂತೀವಲ್ಲ, ಆ ಥರ ಆಗಿ ಖಾರ ಕರೆಕ್ಟಾಗಿ ಟೈಟಾಗಿ ಒಳಗಡೆ ಹತ್ತಿಟ್ಟಾಗ ಗಾಳಿ ಹೋಗಲ್ಲ, ಖಾರ ಕೆಡೋದಿಲ್ಲ. ಆಮೇಲೆ ಈ ಖಾರ ಪುಡಿ ಮತ್ತು ಈ ಸೈಡ್ ಆ ಡಬ್ಬ ಐತಲ್ಲ, ಪಿಂಗಾಣಿ ಡಬ್ಬ ಸುತ್ತ ಗ್ಯಾಪ್ ಇರುತ್ತೆ. ಅದನ್ನು ನಾವು ಸ್ಪೂನಿಂದ ಖಾರನ ಮತ್ತು ಒಳಗಡೆ ಎಲ್ಲ ಚೆನ್ನಾಗಿ ತುಂಬೋ ಥರ ಪ್ರೆಸ್ ಮಾಡಬೇಕು. ಇದು ಖಾರನ ಪ್ರಿಸರ್ವ್ ಮಾಡೋವಂಥ ಒಂದು ಪದ್ಧತಿ. ಇದನ್ನು ಅಮ್ಮ ಕೊಟ್ಟಿದ್ದು ನನಗೆ. ಯಾವ ಖಾರ ಕುಡಿಸಿದ್ರೂ ನಾವು ಆ ರೀತಿಯಾಗಿ ಮಾಡಿ ಇಟ್ಕೊಂಡಾಗ 1-2 ವರ್ಷಗಟ್ಟಲೆ ಅದ್ರ ರುಚಿನೂ ಹಾಳಾಗೋದಿಲ್ಲ, ಬಣ್ಣ ಹೋಗೋದಿಲ್ಲ, ಮತ್ತು ಜಾಡು ಕಟ್ಟುತ್ತಲ್ಲ, ಒಂದೊಂದು ಡಬ್ಬದಾಗ ಇಟ್ಟರೆ ಜಾಡು ಕಟ್ಟಿರ್ತೈತೆ, ಹಾಗಾಗಲ್ಲ. ಮತ್ತು ನೀರು ಹೊಡೆಯೋ ಚಾನ್ಸ್ ಇರುತ್ತೆ, ಅಂದರೆ ತೇವಾಂಶ ಬರೋ ಚಾನ್ಸಸ್ ಇರುತ್ತೆ. ಈ ಪಿಂಗಾಣಿ ಭರಣಿಲಿ
ಅದು ಬರೋದಿಲ್ಲ. ಹಾಗಾಗಿ ಖಾರ ಕುಟ್ಟಿಸ್ಬಿಟ್ಟು ಚೆನ್ನಾಗಿ ಹತ್ತಿಟ್ಟು ಖಾರನ ನಾವು ತುಂಬಿಟ್ಕೊತೀವಿ. ಇದು ನಿಮಗೆ ಉಪಯೋಗ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮೇನ್ ವಿಷಯಕ್ಕೆ ಬರೋದಾದರೆ ಲಾಸ್ಟ್ ವ್ಲಾಗಲ್ಲಿ ನಾನು ಮೈಸೂರು ಬಗ್ಗೆ ಹಾಕಿದ್ದೆ. ಇವಾಗ ಶಾಪಿಂಗ್ ಬಗ್ಗೆ ಎಲ್ಲೆಲ್ಲಿ ಹೋಗಿದ್ದೆ ಅಂತ ತೋರಿಸ್ತೀನಿ. ಚಾಮುಂಡೇಶ್ವರಿ ಅಮ್ಮನವ್ರ ದರ್ಶನ ಮಾಡ್ಕೊಂಡು ಬಂದಮೇಲೆ ನಾವು ಸೀರೆ ಇನ್ನು ಮೈಸೂರು ಸಿಲ್ಕ್ ಸೀರೆ ತಗೊಳ್ಬೇಕು ಅಂಥೇಳಿ ಶಾಪ್ಗೆ ಹೋದ್ವಿ. ನನಗೆ ಆ ಶಾಪಲ್ಲಿ ಸೀರೆ ಏನು ನಂಗೆ ತೊಗೊಳ್ಳಿಲ್ಲ. ಅದಾದಮೇಲೆ ಅಂಗಡಿನೆಲ್ಲ ನೋಡ್ಕೊಂಬಿಟ್ಟು ನೆಕ್ಸ್ಟ್ ನಾವು ಹೊರಗಡೆ ಬಂದುಬಿಟ್ವಿ. ಹೊರಗಡೆ ಬಂದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದು ಮೈಸೂರು ಪಾಕ್, ವರ್ಲ್ಡ್ ಆಫ್ ಮೈಸೂರು ಪಾಕ್ ಅನ್ನೋ ಒಂದು ದೊಡ್ಡ ಶಾಪ್ಗೆ. ಅಲ್ಲಿ ವಿಶೇಷ ಏನಂತಂದರೆ ಮೈಸೂರು ಪಾಕ್ನ ಟ್ರೆಡಿಷ್ನಲ್ ಆಗಿ ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನು ಲೈವ್ ಆಗಿ ತೋರಿಸ್ತಾರೆ. ಬನ್ನಿ ನೋಡ್ಕೊಂಬರೋಣ. ಹಾಗೆ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡೋದನ್ನು, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಕೊನೆವರೆಗೂ ನೋಡಿ. ಆಮೇಲೆ ಈ ಶಾಪಲ್ಲಿ ಮೈಸೂರು ಪಾಕ್ನ ಎಷ್ಟು ವೆರೈಟೀಸ್ ಆಫ್ ಫ್ಲೇವರಲ್ಲಿ ಟೇಸ್ಟಲ್ಲಿ ಮಾಡ್ಬೋದು ಅಷ್ಟು ರೀತಿಲಿ ಮಾಡಿಟ್ಟಿದ್ದಾರೆ. ಇಲ್ಲಿ ನೀವು ಫೋಟೋನಲ್ಲಿ ನೋಡ್ಬೋದು ಯಾವ್ಯಾವ ರೀತಿ ಕಿರುಧಾನ್ಯ, ಡ್ರೈ ಫ್ರೂಟ್ಸು, ಹಣ್ಣು ಮುಂತಾದವುಗಳಿಂದ ಇದು ಮೈಸೂರು ಪಾಕ್ ಮಾಡೋದನ್ನು ಅವರು ತೋರಿಸ್ತಾರೆ. ಇನ್ನು ಈಗ ನಾವು ನೋಡ್ತಾ ಇದ್ದೀವಿ ಲೈವ್ ಮೈಸೂರು ಪಾಕ್ ಮಾಡೋದನ್ನು. ನೀವೀಗ ನೋಡಿ ಎಂಜಾಯ್ ಮಾಡ್ಬೋದು. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಮೈಸೂರು ಪಾಕ್ ರೆಡಿ ಆಗಿದೆಯಲ್ಲ ಹಿಟ್ಟು, ಅದನ್ನು ಒಂದು ಲೆವೆಲ್ಗೆ ಮಾಡಿ ಮಿಷನ್ನಲ್ಲಿ ಹಾಕಿದ್ದಾರೆ. ಅದು ಲೆವೆಲ್ ಆಗಿ ಸ್ಲೈಸ್ನ ಕಟ್ ಮಾಡಿಕೊಡುತ್ತೆ. ಆ ವಿಧಾನ ಇಲ್ಲಿ ನಡೀತಾ ಇರೋದು. ಅದೇ ಈ ಕಡೆ ಒಂದ್ಸಲ ಆದ್ರೆ ನೋಡಿದ್ರಲ್ಲ ಮೈಸೂರು ಪಾಕ್ ಹೆಂಗೆ ಮಾಡ್ತಾರೆ ಅಂತ. ಹೈಜಿನಿಕ್ ಆಗಿ, ಕ್ಲೀನಾಗಿ, ಪರಿಶುದ್ಧವಾಗಿ ಎಲ್ಲ ರೂಲ್ಸ್ನ ಫಾಲೋ ಮಾಡಿ, ಅಂದರೆ ಕ್ಲೀನಿಂಗ್ ರೂಲ್ಸ್ನ ಫಾಲೋ ಮಾಡಿ ಮೈಸೂರು ಪಾಕ್ ಮಾಡೋದನ್ನ ನೀವು ನೋಡಿದ್ರಿ. ಇನ್ನು ಹೊರಗಡೆ ಕೌಂಟ್ರಲ್ಲಿ ಇನ್ನೂ ಬೇಕಾದಂಥ ಸಾಕಷ್ಟು ವೆರೈಟೀಸ್ ಆಫ್ ಫುಡ್ಡಸ್ನ ಅವರು ರೆಡಿ ಮಾಡಿ ಇಟ್ಟಿದ್ದರು. ಯಾರಾದರೂ ಮೈಸೂರಿಗೆ ಹೋದಾಗ ಈ ಒಂದು ಶಾಪ್ನ ವಿಸಿಟ್ ಮಾಡದೆ ಖಂಡಿತ ಬರಬೇಡಿ. ಒಂದು ಸರಿನಾದರೂ ಹೋಗಿ ನೋಡ್ಕೊಂಬನ್ನಿ. ನಾವಲ್ಲಿ ಮಟ್ಕ ಗೊಲ್ಲ ಟೇಸ್ಟ್ ಮಾಡಿದ್ವಿ. ನಾವು ಅನ್ಕೊಂಡೇ ಇರಲಿಲ್ಲ ಹಿಂಗೆ ಮಾಡ್ತೀವಿ ಅಂತ. ಎಷ್ಟೋ ಸರಿ ಪ್ಲ್ಯಾನ್ ಮಾಡಿದ್ರು ಆಗೋದೇ ಇಲ್ಲ. ಈ ಸರಿ ಗೊತ್ತಿಲ್ಲ, ಏನೇನೋ ಮಿರಾಕಲ್ ಥರ ನಡೆದೋಗ್ಬಿಡ್ತು. ನಾನು ಯಾಕೆ ಹಂಗೆ ಹೇಳ್ದೆ ಅಂದರೆ, ಎಷ್ಟೋ ವರ್ಷದಿಂದ ಅನ್ಕೊತಿದ್ವಿ ನಮ್ಗೆ ಎಲ್ಲಿ ಹೋಗೋಕ್ಕಾಗಲಿಲ್ಲ, ಎಲ್ಲಿ ನೋಡೋಕ್ಕಾಗಿರಲಿಲ್ಲ. ಒಂದಿನ ಮೈಸೂರಾದರೂ ನೋಡ್ಕೊಂಡು ಅಮ್ಮನ ದರ್ಶನನಾದರೂ ಮಾಡ್ಕೊಂಡು ಬಂದುಬಿಡೋಣ ಸೀದಾ ಊರಿಗೆ ಅಂತೇಳಿ ನೆನೆಸ್ಕೊಂಡು ಒಂದು ದಿನ ರಾತ್ರಿ ನೆನೆಸ್ಕೊಂಡು ಬಂದಿದ್ದು. ಆದರೆ ಇಡೀ ದಿನ ನಾವು ಎಲ್ಲ ಮೈಸೂರನ್ನ, ಅಂದರೆ ಆಲ್ಮೋಸ್ಟ್ ಎಲ್ಲ, ಅಂದರೆ ಮೈಸೂರಿಗೆ ಅರಮನೆಗೆ ಹೋಗಲಿಲ್ಲ, ಎಲ್ಲ ಸುತ್ತಾಡ್ಕೊಂಡು ಬಂದ್ವಿ. ಅದಕ್ಕೆ ನಾನು ಹಂಗೆ ಹೇಳಿದ್ದು. ಇನ್ನೊಂದು ನಾವು ಮಾಡಿದ್ದು ಒಳ್ಳೆ ಕೆಲಸ ಅಂದರೆ ಸ್ಕೂಟಿನ ರೆಂಟ್ ಮಾಡಿದ್ದು. ಯಾರೇ ಪ್ರವಾಸಿಗರು ಹೋದರೂ ಸ್ಕೂಟಿ, ಬೈಕ್ನ ರೆಂಟ್ ಮಾಡಿ ತುಂಬ ಅನುಕೂಲ ಆಗುತ್ತೆ. ಇಷ್ಟು ನಾವು ಮೈಸೂರನ್ನು ನೋಡಿಕೊಂಡು ಫ್ರೂಟ್ಸ್ ಸಲಾಡ್ ತಿಂದ್ಕೊಂಡು ನೈಟ್ ಬಸ್ನ ಹತ್ಕೊಂಡು ವಾಪಸ್ ಊರಿಗೆ ಬಂದ್ವಿ.